ಸೊ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನೋದ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ, ಮನೆಗೆ ಒಂದಷ್ಟು ಗ್ರಾಸರೀಸ್ನ ತರಿಸಿದ್ದೆ. ಆ್ಯಂಡ್ ಆಲ್ಸೋ ನನ್ನ ಮಗುಗೆ ಇವಾಗ 6 ಮಂತ್ ಕಂಪ್ಲೀಟ್ ಆಗ್ತಿದೆ ಅಲ್ವಾ, ರಾಗಿ ಸರಿಗೆ ಐಟಮ್ಸ್ ತರಿಸಿದ್ದೆ. ಏನೇನು ತರಿಸಿದ್ದೆ ಅಂತೇಳಿ ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಮಾಡೋಣ ಅಂತೇಳಿ ಲಾಗ್ನ ಮಾಡ್ತಾಯಿದ್ದೀನಿ. ನಾನು ಹೋಗಿರಲಿಲ್ಲ, ಹರೀಶಾ ನನ್ನ ಕೈಲಿ ಲೀಸ್ಟ್ ಮಾಡಿ ಕಳಿಸಿದ್ದೆ, ಅವರೇ ತಂದಿದ್ದಾರೆ. ಏನೇನು ತಂದಿದ್ದಾರೆ ಅಂತ ಇನ್ನೂ ನಾನು ತೆಗ್ದು ನೋಡಿಲ್ಲ. ಸೊ ಏನೇನು ಮಿಸ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಏನೇ ತಂದಿದ್ದಾರೆ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡಿ ಓಪನ್ ಮಾಡೋಣ ಅಂಥೇಳಿ ಇಲ್ಲೆಲ್ಲ ಸೆಟಪ್ ಮಾಡಿ ಕೂತ್ಕೊಂಡಿದ್ದೀನಿ. ಸೊ ವಾಯ್ಸ್ ಸ್ವಲ್ಪ ಲೋವಾಗಿ ಕೇಳಿಸ್ತಿದೆ, ಏನು ಅನ್ಕೋಬೇಡಿ, ನನ್ನ ಮಗನ್ನ ಮಲಗಿಸಿದ್ದೀನಿ. ಸೊ ಹಾಗಾಗಿ ಅವನೇನೋ ಜೋರಾಗಿ ಮಾತಾಡ್ಬಿಟ್ರೆ ನಾನು ಎದ್ದುಬಿಡ್ತಾನೆ. ಸೊ ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಕೈಗೆ ಏನೇನು ಸಿಗುತ್ತೆ ಈಗ ಫಸ್ಟ್ ಮೇಲೆ ಏನೇನಿದೆ ಅದನ್ನೆಲ್ಲ ತೋರಿಸ್ಬಿಡ್ತೀನಿ ಏನೇನು ತಂದಿದ್ದಾರೆ ಅಂಥೇಳಿ. ಫಸ್ಟು ಗೋಧಿ ಹಿಟ್ಟು ತಂದಿದ್ದಾರೆ, 1 kg ಆಶೀರ್ವಾದ್. ಸೊ ನಾವು ಯಾವಾಗಲೂ ಆಶೀರ್ವಾದ ಯೂಸ್ ಮಾಡೋದು, ಹಾಗಾಗಿ ಸೊ 1 ಪ್ಯಾಕೆಟಲ್ಲ, ಇನ್ನೂ ಕೆಳಗಡೆ ಇರ್ಬೋದು. ನಾನು 2 kg ತೊಗೊಂಡು ಬಾ ಅಂತ ಬರೆದಿದ್ದೆ ಲೀಸ್ಟಲ್ಲಿ. ಸೊ ಇದು ಸಿಂಪಲಾಗಿ ಅರೌಂಡ್ ಇದಕ್ಕೆ 3,500-4,000 ರೂಪೀಸ್ ಆಯಿತು, ಇಷ್ಟು ಐಟಮ್ಗೆ ನಾವು ತಂದಿರೋದಕ್ಕೆ. ಹರೀಶಾ ಯುಗಾದಿ ಹಬ್ಬ ಆದಮೇಲೆ ಡಿ-ಮಾರ್ಟ್ಗೆ ಹೋಗ್ಬಿಟ್ಟು ಹೋಲ್ಸೇಲ್ ತೊಗೊಂಡು ಬರೋಣ, ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ತಾರೋ ಅಂತೇಳಿ ತೊಗೊಂಡು ಕೊಟ್ಟಿದ್ದಾರೆ. ಸೊ 1 kg ಆಶೀರ್ವಾದ್ ಗೋಧಿ ಹಿಟ್ಟು, ಓಕೆನಾ. ಇದು ರಾಗಿ ಸರಿ ಮಾಡೋದಕ್ಕೆ ಅಂಥೇಳಿ ಎಲ್ಲ ಬಿಗ್ ಮಾರ್ಟಲ್ಲೇ ತಂದಿರೋದು. ಇದು ರಾಗಿ ಸರಿ ಮಾಡೋದಕ್ಕೆ ಅಂಥೇಳಿ ಕೆಂಪು ರಾಗಿ ಬರುತ್ತೆ ಗೊತ್ತಾ, ಕೆಂಪು ರಾಗಿ, ಅದನ್ನು ತರಿಸಿದ್ದೀನಿ. ಇದು ಬೇರೆ ರಾಗಿ ಬೆಳೆದಿರ್ತಾರಲ್ಲ ಅದನ್ನು ಇಸ್ಕೊಂಡು ನೋಡಿದೆ, ಅದರಲ್ಲಿ ತುಂಬ ಕಸ ಇದೆ. ಆ್ಯಂಡ್ ಆಲ್ಸೋ ಡಿಪೋಲ್ಲಿ ಕೊಡ್ತಾರಲ್ವ ಅದನ್ನು ನೋಡಿದೆ, ಅದರಲ್ಲೂ ತುಂಬ ಕಸ ಇದೆ. ಅದನ್ನು ಎಷ್ಟು ಸಲ ಕ್ಲೀನ್ ಮಾಡಿದ್ರೂ ಅದು ಕ್ಲೀನ್ ಆಗ್ತಿರಲಿಲ್ಲ. ಹಾಗಾಗಿ ನಾನು ಬಿಗ್ ಮಾರ್ಟಲ್ಲಿ ಸಿಗುತ್ತಲ್ವ ಕೆಂಪು ರಾಗಿ ಅಂಥೇಳಿ, ಆಮೇಲೆ ಕ್ಲೀನ್ ಕೂಡ ಮಾಡಿ ಕೊಟ್ಟಿರ್ತಾರೆ, ನಾವು ಒಂದೊಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂಥೇಳಿ ನಾನು 1 kg ಕೆಂಪು ರಾಗಿನ ಬಿಗ್ ಮಾರ್ಟಲ್ಲಿ ತರಿಸಿದ್ದೀನಿ ಇವಾಗ ರಾಗಿ ಸರಿ ಮಾಡಲಿಕ್ಕೆ. ಸೊ ಆ್ಯಂಡ್ ಆಲ್ಸೋ ನಾನು ಟ್ರಶ್ಮಿ ಶಾಂಪೂ ಯೂಸ್ ಮಾಡೋದು. ಸೊ ಒಂದು ಟ್ರಶ್ಮಿ ಶಾಂಪೂ. ಆ್ಯಂಡ್ ಆಲ್ಸೋ ಕಾಫಿ ಪುಡಿ, ಕಾಫಿ ಇಲ್ಲ ಅಂತಂದರೆ ಆಗೋದೇ ಇಲ್ಲ ಅಲ್ಲ, ಕಾಫಿ ಇರಬೇಕು. ಸೊ ಇದು ರಾಗಿ ಸರಿಗೆ ಗೋಧಿ ಹಿಟ್ಟು ಬೇರೆ ತರಿಸಿದ್ದೀನಿ. ಇದು ರಾಗಿ ಸರಿಗೆ ಅಂಥೇಳಿ ಅರ್ಧ kg ಸಿಗಲ್ಲ. ಸೊ ಹಾಗಾಗಿ 1 kg ಗೋಧಿನ ತರಿಸಿದ್ದೀನಿ. ಇದನ್ನು ತೊಳೆದು ಒಣಗಿಸ್ಬೇಕು 1-2 ಡೇಸು. 1 kg ಗೋಧಿ ರಾಗಿ ಸರಿಗೆ ಅಂತೇಳಿ ತರಿಸಿರೋದು. ಆ್ಯಂಡ್ ಆಲ್ಸೋ ಹುಣಸೆಹಣ್ಣು, ಇದು ಕಂಫರ್ಟ್, ಇದು ಸಂತೂರ್ ಕಂಫರ್ಟು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕಂಫರ್ಟ್ಗಿಂತ ನನಗೆ ಇದು ಇಷ್ಟ ಆಯಿತು. ಲಾಸ್ಟ್ ಟೈಮು ಏನು ಹೇಳ್ತಾರೆ, ಈ ಸಂತೂರ್ ಸೋಪ್ ತೊಗೊಂಡೋಗಿ ಆಫರಲ್ಲಿ ಕೊಡ್ತಾರಲ್ಲ, ಅವಾಗ ಹಾಕ್ಕೊಂಡು ನೋಡಿದ್ವಿ, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ. ಒಂದು ಕಾಲ್ ಬರ್ತಿದೆ, ವೆಯ್ಟ್. ಸೊ ಈ ಕಂಫರ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಸಂತೂರ್ನ ತರಿಸಿದ್ದೀನಿ. ಸಂತೂರ ಸಾಫ್ಟ್ ಟಚ್ ಫ್ಯಾಬ್ರಿಕ್ ಕಂಡೀಷನರ್, ಸಾಫ್ಟ್ ಟಚ್ ಅಂತೆ. ಇದು ಸಂತೂರಲ್ಲಿ ಬಿಟ್ಟಿದ್ದಾರೆ ಆ್ಯಕ್ಚುಲಿ, ಸಾಫ್ಟ್ ಟಚ್ ಅಂತ. ಚೆನ್ನಾಗಿದೆ, ಫ್ರೇಗ್ರೆನ್ಸ್ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಕಡಲೆ ಬೀಜ, ಇದು ಕೂಡ ಸರಿಗೆ ಬೇಕು ಅಂತೇಳಿ ತರಿಸಿದ್ದೀನಿ. ಆ್ಯಂಡ್ ಸೊ ಯಾರೋ ಹೇಳಿದ್ರು ಏರಿಯಲ್ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಹಾಗೆ ಫಸ್ಟು ಒಂದು 10 ರೂಪೀಸ್ ಯೂಸ್ ಮಾಡಿ ನೋಡೋಣ, ಚೆನ್ನಾಗಿದ್ದರೆ ನೆಕ್ಸ್ಟ್ ಟೈಮ್ ದೊಡ್ಡದು ತೊಗೊಳ್ಳೋಣ ಅಂತೇಳಿ ಚಿಕ್ಕದು ತರಿಸಿದ್ದೀನಿ 10 ರೂಪೀಸ್ದು. ಆ್ಯಂಡ್ ಅದು ಹೆಸರು ಕಾಳು ಎಲ್ಲ ಕಮ್ಮಿನೇ ತರಿಸಿರೋದು. ಆವಾಗಲೇ ಹೇಳಿದ್ನಲ್ಲ, ಬಿಗ್ ಮಾರ್ಟಲ್ಲಿ ಹೋಗ್ಬಿಟ್ಟು ತೊಗೊಂಡು ಬರೋಣ, ಡಿ-ಮಾರ್ಟ್ಗೆ ಹೋಗ್ಬಿಟ್ಟು ತೊಗೊಂಡು ಬರೋಣ ಬೆಂಗಳೂರಿಗೆ ಹೋಗಿ ಅಂಥೇಳಿ ಕಮ್ಮಿನೇ ತರಿಸಿರೋದು. ಸೊ ಆಲ್ಸೋ ಇನ್ನೊಂದು ಕಾಫಿ ಪುಡಿ, ಇದು ಬಂದು ಏನು ಹೇಳ್ತಾರೆ ಇದಕ್ಕೆ, ಪಿಂಕ್ ಸಾಲ್ಟ್ ಅಂತ ಬರುತ್ತೆ ಗೊತ್ತಾ. ಇವಾಗ ಮಕ್ಕಳಿಗೆ ಸರಿ ತಿನ್ನಿಸ್ತಾ ಇದ್ದೀವಿ ಅಂತಂದರೆ ಉಪ್ಪು ಕೂಡ ಹಾಕಬೇಕು. ಇವಾಗ 6 ಮಂತ್ ಆದಮೇಲೆ ಮಕ್ಕಳಿಗೆ ಸೋಡಿಯಂ ಅಂಶ ಬೇಕಾಗುತ್ತೆ. ಸೊ ಹಾಗಾಗಿ ಉಪ್ಪನ್ನ ಹಾಕಬೇಕು, ಒಂದು ಕಾಳು ಉಪ್ಪನ್ನಾರು ಹಾಕಬೇಕು. ಹಾಗಾಗಿ ನಾರ್ಮಲ್ ಉಪ್ಪು ಹಾಕೋದು ಬೇಡ, ಪಿಂಕ್ ಸಾಲ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ.
ಆರೋಗ್ಯದ ದೃಷ್ಟಿಯಲ್ಲಿ ನೋಡಿದ್ರೆ ಪಿಂಕ್ ಸಾಲ್ಟ್ ಒಳ್ಳೆಯದು. ಸೊ ಹಾಗಾಗಿ ಅವನಿಗೋಸ್ಕರ ಇದನ್ನು ರಾಗಿ ಸರಿಗೆ ಹಾಕೋಕ್ಕೆ ನಾನು ಪಿಂಕ್ ಸಾಲ್ಟ್ನ ತರಿಸಿದ್ದೀನಿ ಫಸ್ಟ್ ಟೈಮ್ ಅವನಿಗೋಸ್ಕರ ಅಂಥೇಳಿ. ನಾವು ಮಾಮೂಲಿ ಉಪ್ಪೇ ಯೂಸ್ ಮಾಡೋದು, ಅವನಿಗೆ ರಾಗಿ ಸರಿ ಮಾಡಿದಾಗ ಒಂದು ಕರಳು ಉಪ್ಪು ಹಾಕೋಕ್ಕೆ ಅಂತೇಳಿ ಪಿಂಕ್ ಸಾಲ್ಟ್ನ ತರಿಸಿದ್ದೀನಿ. ಇದ್ರ ಪ್ರೈಸ್ ಬಂದು 70 ರುಪೀಸ್ ಇದೆ. 1 kg ಇಲ್ಲ, ಇದು ಅರ್ಧ kg ಇದೆ, 70 ರುಪೀಸ್ ಇದೆ. ಆ್ಯಂಡ್ ಆಲ್ಸೋ ಕಡಲೆಕಾಳು ಆ್ಯಂಡ್ ಪುಡಿ ಉಪ್ಪು. ನಿಮಗೆ ಗೊತ್ತಿರೋ ಹಾಗೆ ಮನೇಲಿ ಏನು ಐಟಮು ಇಟ್ಟೇ ಇಲ್ಲ. ನಾನು ಲಾಸ್ಟ್ ಲಾಗಲ್ಲೇ ಹೇಳಿದ್ದೀನಿ, ನಿಮ್ಮ ಹತ್ರ ಏನೂ ಐಟಮ್ ಇಟ್ಟಿಲ್ಲ. ನಮ್ಮ ಮನೆಯವರು ಎಲ್ಲ ಹೋಟ್ಲಲ್ಲೇ ತಿಂದು 6 ತಿಂಗಳಿಂದ ಕಾಲ ಕಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಐಟಮು ತರಿಸಿದ್ದೀನಿ. ಒಂದು ಮೂಟೆ ಅಕ್ಕಿ ಕೂಡ ತರಿಸಿದ್ದೀನಿ, ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ, ಎತ್ಕೊಬಂದು. ಸೊ ಇದು ಮೈಸೂರು ಬೇಳೆ ಇದನ್ನು ಸರಿಗೆ ಹಾಕೋಕ್ಕೆ. ಆ್ಯಂಡ್ ಆಲ್ಸೋ ಇದನ್ನು ಸಾಂಬಾರ್ಗೆ ಹಾಕಿದ್ರೆ ಸಾಂಬಾರು ಗಟ್ಟಿಗೆ ಚೆನ್ನಾಗಾಗುತ್ತೆ. ಮೈಸೂರು ಬೇಳೆ ಹಾಕ್ತೀವಿ ಸಾಂಬಾರು ಮಾಡಿದ್ರೆ. ಇದು ಪಂಪ್ಕಿನ್ ಸೀಡ್ಸ್, ಇದು ಕೂಡ ರಾಗಿ ಸರಿಗೆ ಅಂತೇಳಿ ತರಿಸಿರೋದು ಪಂಪ್ಕಿನ್ ಸೀಡ್ಸ್. ಇದ್ರ ಪ್ರೈಸ್ ಬಂದು 100 ರುಪೀಸ್. ಗ್ರಾಮ್ ಬಂದು 100 ಗ್ರಾಮ್ ಇದೆ. ಯಾಕೆ ಚಿಕ್ಕದೇ ತರಿಸಿರೋದು, ನೋಡೋಣ ಫಸ್ಟ್ ಟೈಮ್ ಅವನಿಗೆಲ್ಲ ಟ್ರೈ ಮಾಡಿ ನೋಡೋಣ, ಆಮೇಲೆ ಅವ್ನು ಅಡ್ಜಸ್ಟ್ ಆದರೆ ಜಾಸ್ತಿ ತರೋಣ ಅಂತೇಳಿ 100 ಗ್ರಾಮ್ಸ್ ಅಷ್ಟೇ ತರಿಸಿರೋದು ಪಂಪ್ಕಿನ್ ಸೀಡ್ಸ್ ಇದು. ಆ್ಯಂಡ್ ಆಲ್ಸೋ ಪೇಸ್ಟ್, ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್. ನನಗೆ ವೈಟ್ ಕಲರ್ದು ಬರುತ್ತಲ್ಲ, ಅದು ನಂಗೆ ಇಷ್ಟ ಆಗೋಲ್ಲ. ಇದರಲ್ಲಿ ಬ್ಲೂ ಕಲರ್ ಪೇಸ್ಟ್ ಬರುತ್ತೆ, ಅದಕ್ಕೆ ನನಗಿದು ಮ್ಯಾಕ್ಸ್ ಫ್ರೆಶ್ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಸಂತೂರ್ ಸೋಪು, ಅರಿಶಿನ ಯೂಸ್ ಮಾಡೋದು ಸಂತೂರ್ ಸೋಪು. ಇನ್ನೊಂದಿರ್ಬಹುದೇನೋ ಅನಿಸುತ್ತೆ, ನೋಡ್ತೀನಿ. ಮೆಣಸು, ಜೀರಿಗೆ ಅಂತ ಇದ್ದೀನಿ, ಹೊಟ್ಟೆನೈತಿದೆ ಗಾಯ್ಸ್. ಇದು ಬಂದು ಬಾದಾಮ್, ಇದು ಕೂಡ 100 ಗ್ರಾಮ್ಸ್ ಇದೆ. ಇದು 90 ರುಪೀಸ್ ಇದೆ. ಪ್ರೈಸ್ ಬಂದು 90 ರೂಪಾಯಿ ಇದೆ ಇದ್ರದ್ದು. ಇದನ್ನು ಚಿಕ್ಕದೇ ತರಿಸಿರೋದು. ಅದೇ ಹೇಳಿದ್ನಲ್ಲ ಅವಾಗ, ನನಗೆ ಒಂದು ಅಳತೆ ಸಿಗಲಿ 100 ಗ್ರಾಮ್ ಅಂತೇಳಿ 100 ಗ್ರಾಮೇ ತರಿಸಿರೋದು. ಅಳತೆಗೆ ಹಾಕೋಣ ಅಂತೇಳಿ 1 kgಗೆ 100 ಗ್ರಾಮ್ ಎಲ್ಲ ಹಾಕೋಣ ಅಂತೇಳಿ 100 ಗ್ರಾಮ್ ತರಿಸಿರೋದು. ಯಾಕಂದರೆ ನಮ್ಮ ಕೈಯಲ್ಲಿ ಎಷ್ಟು ಬೇಕು ಅಷ್ಟು ಹಾಕ್ಬಿಡ್ತೀವಿ, ಅಳತೆ ಸಿಗೋಲ್ಲ. ಅದು ಚೆನ್ನಾಗಿ ಬರಲಿಲ್ಲ ಅಂತಂದರೆ ಮಕ್ಕಳು ಡೈಜೆಷನ್ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಇದು ಪಿಸ್ತಾ, ಇದು ಕೂಡ 50 ಗ್ರಾಮ್ಸ್. ಇದಕ್ಕೆ 150 ರೂಪಾಯಿ. 50 ಗ್ರಾಮ್ಸ್ ಇದೆ, ಇದು 150 ರೂಪಾಯಿ ಇದೆ ಪಿಸ್ತಾ. ಎಕ್ಸ್ಪೈರಿ ಡೇಟ್ ತಂದುಬಿಟ್ಟಿದ್ದಾರಾ ಅಂತ ಅನ್ಕೊತಾಯಿದ್ದೀನಿ. ಇಲ್ಲಿದೆ 3ನೇ ತಿಂಗಳು 8ನೇ ತಾರೀಕು, ಮೊನ್ನೆ, ಬಿಫೋರ್ 1 ಮಂತ್. ಇಲ್ಲ ಚೆನ್ನಾಗಿ ಇದು ಕರೆಕ್ಟಾಗಿ ಇರೋದು ತಂದಿದ್ದಾರೆ. ಆ್ಯಂಡ್ ಆಲ್ಸೋ ಒಂದು ಬ್ರಷ್ ಕೂಡ ತಂದಿದ್ದಾರೆ. ಅರೇಶನ್ಗಿದೆ, ನನಗಿಲ್ಲ. ಸೊ ಹಾಗಾಗಿ. ಆ್ಯಂಡ್ ವಾಲ್ನಟ್, ಇದು ಕೂಡ 100 ರುಪೀಸ್, 50 ಗ್ರಾಮ್ಸ್. ಆ್ಯಂಡ್ ಟಾಟಾ ಕಲ್ಲುಪ್ಪು. ಟಾಟಾ ಕಂಪ್ನಿದು ಹಾಕಿದ್ರೆ ಸ್ವಲ್ಪ ರುಚಿ ಜಾಸ್ತಿ ಸಿಗುತ್ತೆ ನಮ್ಮ ಮನೆಯವ್ರಿಗೆ. ಹಾಗಾಗಿ ಟಾಟಾ ಕಂಪ್ನಿದು ತಂದಿದ್ದಾರೆ. ಟಾಟಾ ಇದನ್ನು ಜೀರಿಗೆ, ಇದು ಕೂಡ ರಾಗಿ ಸರಿಗೆ ಮೇನ್ ಇಂಪಾರ್ಟೆಂಟ್. ಇದು ಕೂಡ ಇದು ಧನಿಯಾ ಪೌಡರ್. ಆ್ಯಂಡ್ ನೀನು ಯುಗಾದಿ ಹಬ್ಬ ಬರ್ತಿದ್ದಲ್ಲ, ಕಬಾಬ್ ಪೌಡರ್, ಚಿಕನ್ ಚಿಲ್ಲಿ ಪೌಡರ್ ಎಲ್ಲ 10 ರುಪೀಸ್ ಮನೆಯವ್ರು ತಂದಿರೋದು. ಗರಂ ಮಸಾಲ, ಸೋಪು ಪಾತ್ರೆ ತೊಳೆಯೋಕ್ಕೆ ಸೋಪು ಬರುತ್ತಲ್ಲ, ವಿಮ್. ಇದು ಒಂದೇ ದಪ್ಪು ಡಬ್ಬ ಹಾಕೊಟ್ರೆ ನಾನು ಬೇಗ ಕರಗಿಸ್ಬಿಡ್ತೀನಿ ಅಂತ ನಮ್ಮ ಮನೆಯವರು 5 ರುಪೀಸ್ದು ಇದನ್ನು ತರ್ತಾರೆ, ಒಂದೊಂದೇ ಕರಗಿಸು ಅಂತ ಹೇಳ್ಬಿಟ್ಟು.
4 ತಂದಿದ್ದಾರೆ. ಒಂದು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ, ತೆಗ್ದಿದ್ದೀನಿ. ಆ್ಯಂಡ್ ಆಲ್ಸೋ ಮೆಂತ್ಯ ನನ್ನ ಮಗ ಇದ್ದ ಅನಿಸ್ತದೆ. ಉದ್ದು ಮೇನ್ ಇಂಪಾರ್ಟೆಂಟ್ ರಾಗಿ ಸರಿ, ಇದು ಒಂದು ಉದ್ದು. ಈ ಉದ್ದನ್ನ ಹಾಕಿದ್ರೆ ಮಕ್ಕಳಿಗೆ ನಡ ಅಂತ ಹೇಳ್ತಾರಲ್ವ, ಅದು ಬಿಗಿ ಬರುತ್ತೆ, ಮತ್ತು ಬೌನ್ಸ್ ಎಲ್ಲ ಬಿಗಿ ಬರುತ್ತೆ. ಸೊ ಉದ್ದಿನ ಕಾಳು ಆ್ಯಂಡ್ ಉದ್ದಿನ ಬೇಳೆ, ಅದು ಉದ್ದು, ಇದು ಉದ್ದಿನ ಬೇಳೆ. ಇದೊಂದು ಚಿಕ್ಕದು ಸಂತೋಷ್ ಸೋಪ್ ತಂದಿದ್ದಾರೆ, ಯಾಕಂತ ಗೊತ್ತಿಲ್ಲ. ಮೇ ಬಿ ಅವ್ರಿಗೆ ಬಸ್ಸಲ್ಲಿ ಇಡೋಕ್ಕೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಕ್ಯಾಶ್ಯೂಸ್ ಇದು ಕೂಡ 100 ಗ್ರಾಮ್ಸು 150 ಇದೆ. ಇದ್ರದ್ದು ಕಾಸ್ಟ್ ಒಂದು 150 ಇದೆ. ನನಗೆ ಉಂಡೆದೇ ಬೇಕು ಅಂತೇಳಿ, ಉಂಡೆದೇ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸ್ವೀಟಾಗಿ. ಸೊ ಅದಕ್ಕೆ ಉಂಡೆ ತರಿಸಿದ್ದೀನಿ. ಇದು 100 ಗ್ರಾಮ್ಸ್ ಇದೆ, 150 ರೂಪಾಯಿ. ಇನ್ನೊಂದು ರಶ್ಮಿ ಶೀಟ್, ನನಗೊಂದು ಪಲಾವ್ ಪ್ಯಾಕೆಟ್ ಬೇಕಿತ್ತು. ಸೊ ಆ್ಯಂಡ್ ಆಲ್ಸೋ ಅವನಿಗೆ ಶಾಂಪು ಖಾಲಿಯಾಗಿತ್ತು. ಸದ್ಯಕ್ಕೆ ನಾನು ಹಿಮಾಲಯ ಯೂಸ್ ಮಾಡ್ತಾಯಿದ್ದೀನಿ ಅವನಿಗೆ ಶಾಂಪು, ಹಾಗಾಗಿ ಒಂದು ಶಾಂಪು ಕೂಡ ತರಿಸಿದ್ದೀನಿ. ಆ್ಯಂಡ್ ಏಲಕ್ಕಿ ಇದು 30 ರುಪೀಸ್ ಇಷ್ಟಿದೆ, 30 ಪೀಸ್ ಇಲ್ಲ ಒಳಗಡೆ, 30 ರೂಪಾಯಿ ಗೈಸ್. ಇದು ನನಗೆ ಕೊಬ್ಬರಿ ಎಣ್ಣೆ ಇದೆ, ನಿರ್ಮಲ್ ತರಿಸಿದ್ದೀನಿ ನಾನು 1 ಲೀಟ್ರದ್ದು. ಬಟ್ ನನಗಿದು ಅವನಿಗೆ ಹಾಕಬೇಕು ತಲೆಗೆ. ಸೊ ಹಾಗಾಗಿ ಅವನಿಗೆ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ತರಿಸಿದ್ದೀನಿ, ಚಿಕ್ಕದಿರಲಿ ಅಂತೇಳಿ. ನಾನು ಏನು ಹೇಳ್ತಾರೆ, ನಿರ್ಮಲ್ ಅಂತ ಬರುತ್ತಲ್ಲ, ಆ ಕೊಬ್ಬರಿ ಎಣ್ಣೆ ತರಿಸಿದ್ದೀನಿ, ನೋಡೋಣ. ಆ್ಯಂಡ್ ಆಲ್ಸೋ ನಂದಿನಿ ತುಪ್ಪ ಚಿಕ್ಕದು. ಆ್ಯಂಡ್ ಆಲ್ಸೋ ಒಂದು ಟಯರ್ಡ್ ಇಡ್ಲಿ ಅಂತ ಹೇಳಿ ನಿರ್ಮಾ ಪುಡಿ, ಟಯರ್ಡು ತರಿಸಿದ್ದೀನಿ, ಏರಿಯಲ್ ಕೂಡ ತರಿಸಿದ್ದೀನಿ, 2 ಇಡ್ಲಿ ಅಂತೇಳಿ. ಆ್ಯಂಡ್ ಆಲ್ಸೋ ಒಣಮೆಣ್ಸಿನ್ಕಾಯಿ, ಒಂದು ಸೆಕೆಂಡ್ ನನ್ನ ಮಗ ಇದ್ದ. ಒಣಮೆಣ್ಸಿನ್ಕಾಯಿ ಆ್ಯಂಡ್ ಆಲ್ಸೋ ಬೆಳಗ್ಗೆ ಮೆಣಸಿನ್ಕಾಯಿ ಆ್ಯಂಡ್ ಸ್ಟೀಲ್ ನಾರ್ ಆ್ಯಂಡ್ ಮಾಮೂಲಿ ನಾರ್ 2 ತಂದಿದ್ದಾರೆ. ಆ್ಯಂಡ್ ಸಕ್ಕರೆ ಮತ್ತು ಇದು ಬಜೆ ಮತ್ತು ಜಾಕಾಯಿ ಖಾಲಿ ಆಗಿತ್ತು ಅವನಿಗೆ, ಹಾಗಾಗಿ ಬಜೆ ಮತ್ತು ಜಾಕಾಯಿನ ತಂದಿದ್ದಾರೆ. ಇಷ್ಟೇ ತರಿಸಿರೋದು ಗೈಸ್ ಸದ್ಯಕ್ಕೆ. ಹಬ್ಬ ಆದಮೇಲೆಲ್ಲ ಹೋಗಿ ಇನ್ನೊಂದ್ಸಲ ತೊಗೊಂಡ್ಬರೋಣ ಅಂಥೇಳಿ ಇಷ್ಟ ತಂದಿದ್ದಾರೆ. ಸಕ್ಕರೆ ಒಂದಿದೆ ಕೆಳಗಡೆ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೂ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ವಾಯ್ಸು ನಿಧಾನ ಕೇಳಿಸ್ತಿದ್ರೆ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಈಗ ಜಸ್ಟ್ ಎದ್ದಿದ್ದಾನೆ, ಅವನ್ನ ಎತ್ಕೊಬಿಟ್ರೆ ಈಗ ಹಸಿಮೆಣ್ಸಿನ್ಕಾಯಿ ಮುಟ್ಟಿದ್ದೀನಲ್ಲ, ಅವನು ಸ್ವಲ್ಪ ಕೈ ತೊಳ್ಕೊಬಿಡ್ತೀನಿ, ಆಮೇಲೆ ಎತ್ಕೊಳ್ತೀನಿ. ಇಲ್ಲ ಅಂತಂದರೆ ಮುಖ ಎಲ್ಲ ಹೊಡೆಯುತ್ತೆ ಅವನಿಗೆ. ಈಗ ರಾಗಿ ಎಲ್ಲ ತೊಳೆದು ಒಣಗಾಕ್ತೀನಿ. ನೋಡೋಣ ನಾನು ಯಾವ ರೀತಿ ಮಾಡ್ತೀನಿ ರಾಗಿ ಸರಿ ಅಂತೇಳಿ ನಿಮ್ಮ ಹತ್ರ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಅಲ್ಲಾಗಿಗೆ ವೆಯ್ಟ್ ಮಾಡ್ತಾಯಿರಿ, ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.